ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ಕೆರೆ ಬಿಡ್ಚಿ ಕೆರೆಯಲ್ಲಿ ಇತ್ತೀಚೆಗೆ ಈಜಲು ತೆರಳಿದ್ದ 4 ಯುವಕರಲ್ಲಿ ಇಬ್ಬರು ಯುವಕರು ನೀರು ಪಾಲಾಗಿದ್ದಾರೆ. ಈ ಘಟನೆ ವರದಿಯಾಗಿದೆ. ಹೌದು ವೀಕ್ಷಕರೇ, ಗೌರ ಸತ್ಯ ವಿಧಿ ಬರಹ ಹರಿಹರ ನಗರದಲ್ಲಿ ನಡೆದ ಸತ್ಯ ಸಂಗತಿ. ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಸೈಯದ್ ಇಬ್ರಾಹಿಂ ಮುಲ್ಲಾ ನಿಧನ ಹೊಂದಿದ್ದರು. ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮುಸ್ಲಿಂ ಸಮುದಾಯದ ಪ್ರಕಾರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು. ಅದೇ ದಿನ ತಂದೆ ಅಂತ್ಯ ಸಂಸ್ಕಾರ ವಿಧಾನದಿಂದ ನೆರವೇರಿಸಿ ಮಧ್ಯಾಹ್ನ 3 ಗಂಟೆಗೆ ಸೈಯದ್ ನಯಾಜ್ನನ್ನು ಸ್ನೇಹಿತರಾದ ಶಾದಾಬ್, ಖಾಲಿದ್ ಅಹಮದ್, ಮಕ್ಸೂದ್ 4 ಸೇರಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಸೂಳೆಕೆರೆ ತಮ್ಮ ಸ್ನೇಹಿತನ ತಂದೆಯ ನಿಧನರಾದರೂ ದುಃಖವನ್ನು ಭರಿಸುವ ನಿಟ್ಟಿನಲ್ಲಿ ದಿವಂಗತ ಸೈಯದ್ ಇಬ್ರಾಹಿಂ ಸಾಬ್ ಕಿರಿಯ ಮಗನಾದ ಸೈಯದ್ ನಯಾಜ್ನನ್ನು ಶಾದಾಬ್, ಖಾಲಿದ್, ಮಕ್ಸೂದ್ 4 ಕಾರಿನಲ್ಲಿ ಚನ್ನಗಿರಿ ಕಡೆ ಮುಖ ಮಾಡಿದರು. ಕೆರೆಯ ಸಮೀಪದಲ್ಲಿ ತಮ್ಮ ಕಾರ್ ನಿಲ್ಲಿಸಿ ಹರಿಯುವ ಕೆರೆ ನೀರಿನಲ್ಲಿ ಈಜಲು ಇಳಿದರು. ಆಗ ಸಮಯ ಭಾನುವಾರ ಸಂಜೆ 4:30ರಿಂದ 5 ಆಗಿರಬಹುದು. ಈಜಲು ಬರದ ಯುವಕರು ನೀರಿನ ರಭಸಕ್ಕೆ ಕೊಚ್ಚಿ ಹೋದ ಸಂದರ್ಭದಲ್ಲಿ ಇಬ್ಬರನ್ನು ಸ್ಥಳೀಯರು ಜೆಸಿಪಿ ಬಳಸಿ ರಕ್ಷಿಸಿದ್ದಾರೆ. ಇನ್ನು ಇಬ್ಬರು ನೀರಿನಲ್ಲಿ ಕೊಚ್ಚಿ ಹೋಗಿ ಘಟನೆ ಸಂಭವಿಸಿದೆ. ಸೋಮವಾರ ತಡರಾತ್ರಿ ಶಾದಾಬ್ ಶವ ಪತ್ತೆಯಾಗಿದೆ. ಇನ್ನೊಬ್ಬನಾದ ಸೈಯದ್ ನಯಾಜ್ ರವರ ಮೃತದೇಹ ಘಟನೆಯ ನಡೆದ 5 ದಿನ ಆದರೂ ಸಹ ಘಟನೆಯ ಸ್ಥಳದಿಂದ ಸುಮಾರು 120 ಕಿಲೋಮೀಟರ್ ಶವವನ್ನು ಹುಡುಕಲು NDRF ಹಾಗೂ ಹರಿಹರ ನಗರದ ನಾಲಾ ಮೊಹಲ್ಲಾ, ಇಮಾಮ್ ಮೊಹಲ್ಲಾ, ನಾಡವಂಶ ದರ್ಗಾದ ನಗರದ ವಿವಿಧ ಬಡಾವಣೆಯ ಸುಮಾರು 150ಕ್ಕಿಂತ ಹೆಚ್ಚು ಯುವಕರು ಸತತ 5 ದಿನಗಳಿಂದ ಶವ ಪತ್ತೆಗೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಸುಡುವ ಬಿಸಿಲಿನಲ್ಲಿ ಒಂದು ಶವ ಹುಡುಕುವ ಕಾರ್ಯದಲ್ಲಿ ತೊಡಗಿದ್ದ ಯುವಕರಿಗೆ ಊಟ, ತಿಂಡಿ, ನೀರಿನ ವ್ಯವಸ್ಥೆಯನ್ನು ಮೃತ ಕುಟುಂಬಸ್ಥರಾದ ಶಿಕ್ಷಕರಾದ ಮಕ್ಸೂದ್ ಅಹಮದ್, ಮೊಹಮ್ಮದ್ ನಸರುಲ್ಲಾ, ಇಸ್ಮಾಯಿಲ್, ಮೋಸಿನ್ ಖಾನ್, ರುಸ್ತುಂ ಖಾನ್, ನಗರದ ಅಂಜುಮನ್ ಸದಸ್ಯರು ಕಣ್ಣಿಗೆ ಕಾಣದ ಕೈಗಳನ್ನು ತಮಗೆ ಕೈಲಾದಷ್ಟು ಸಹಾಯ ಕಂಡು ಬಂದಿದೆ. ಬಗ್ಗೆ ಸಂತೆಬೆನ್ನೂರು ಪಟ್ಟಣ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ದಾಖಲಿಸಲಾಗಿದೆ. ಈ ಒಂದು ದುರಂತದ ಬಗ್ಗೆ ನಮ್ಮ ವಾಹಿನಿಗೆ ಶಿಕ್ಷಕರಾದ ಮಕ್ಸೂದ್ ಅವರನ್ನು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಸಂತೆಬೆನ್ನೂರು. गाँव वाले बोल रहे हैं यहाँ बहुत खराब बास आ रही, कहते कभी ही नहीं कहते बास यहाँ। वो डोने वाले कहाँ है नहीं, यहाँ आग छोड़ो भाई, एक बार चक्कर को नरती नहीं, वो 2 डोने आए, एक डोनी यहाँ से चक्कर रहने यहाँ, बाकी डोनी वो चक्कर लगाती यहाँ नहीं मिला तो वहाँ करीन यहाँ आए तो बास मार रही। अब हमें बैठी ना बहुत खराब बास मार रही है, उन्होंने चक्कर यहाँ छे बॉडी करी अंदर गणमकल ना दालिम वही टोकरा दालिम छकोरदा दुनले कारी नडमच मकान के हमारे शाबो बाया अत्ते जने दुनरी यहाँ पाइप अलग डाली यहाँ बीच में देख रहे चमन शरीफ भी इब्बू भी है दुनरी बा नीचे इसके तक जा रही। काम है वो कुर्की के नजदीक है। कुर्की के वहाँ चकड्या में एक देखेंगे गया कल 5 बजे कर बोल रहा बाइक लाया, देखेंगे छकोरदा ढूंढ रहे, फॉलो करने हमें दुआ करो अत्ते जाने भी इंशाल्लाह मिलता आगे जा रही। चलो रेस्क्यू टीम भी डाली अब डिपार्टमेंट वाले आको फायर डिपार्टमेंट वाले ना
पूरा रेस्क्यू टीम भी डाली, पानी में डाली। आगे हाइकर को बोल रही हूँ बात, देखेंगे, कोशिश कर रहे हैं, जा रहे हैं अब इंशाल्लाह मिलेंगे। आप स्टार्ट करें मोटर। हाँ स्टार्ट करो बा। आगे क्रास आ जाते और क्रास पास कौन की देखा कर बोल रहा। अब मोटर डाल जा रहे हैं आगे, दुआ करो मिलेंगे। चलो पानी में गिरने का चले जाता। क्या 4 दिन मुझे? अरे बा 4 दिन आज को बोल बा को देखे भी बोले हो ना। ये नहीं जाते नहीं अब्दुल का फोन कर, नंबर है अब्दुल का नहीं इसको ना तो इधर से फोन कर यहां से ए मन हाथ डाल भाई ये रफीक डालो ये 4 जने 4 कोने पकड़ ले। ये नीचे बंद कर को तालाब को छोड़ लेते नहीं था। बाबा बा ओए मोबाइल ले बಾ ಘಟನೆ ಯಾವಾಗ ನಡೆದಿತ್ತು ಹಾಗೂ ಯಾವ ತರ ಅಂತ ಏನಾರ ಸ್ವಲ್ಪ ವಿವರಿಸ್ತೀರಾ ಸರ್? ಶನಿವಾರ ದಿನ 11ನೇ ತಾರೀಕು ನಮ್ಮ ಅಜ್ಜ ಸೈಯದ್ ಇಬ್ರಾಹಿಂ ಸಾಬ್ ಅವರು ತೀರ್ಕೊಂಡಿದ್ರು. ಅವರ ಅಂತಿಮ ವಿಧಿವಿಧಾನಗಳನ್ನು 12ನೇ ತಾರೀಕು ಬೆಳಿಗ್ಗೆ ನೆರವೇರಿಸಿದ್ವಿ. ಒಂದು 11:30 12 ಗಂಟೆ ತನಕ ಅಂತಿಮ ವಿಧಿವಿಧಾನಗಳನ್ನೆಲ್ಲ ನೆರವೇರಿಸಿ ಮನೆಗೆ ವಾಪಸ್ ಬಂದ್ವಿ. ಆ ಟೈಮಲ್ಲಿ ಸಹ ನಮ್ಮ ತಮ್ಮ ಮನೇಲೇ ಇದ್ದ. ಆಮೇಲೆ ಸಂಜೆ 4:30 ಅಷ್ಟೊತ್ತಿಗೆ ಸ್ನೇಹಿತರ ಜೊತೆಯಲ್ಲಿ ಎಲ್ಲ ಯಾವ ಕಡೆ ಹೊರಗಡೆ ಹೋಗ್ತೀನಿ ಅಂತ ಹೋಗಿದ್ದಾನೆ ಅವನು. ಆದರೆ ಆಮೇಲೆ ನನಗೆ ಬಂದಿದ್ದ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ ಮತ್ತೆ 6 ಗಂಟೆ ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ಬ ತಮ್ಮಂಗೆ ಕಾಲ್ ಬಂದಿದೆ, ಅವ್ರ ಅಣ್ಣಂಗೆ. ಹಿಂಗೆ ಕರೆಬೀಳ್ಚಿ ಹತ್ರ ಸಂತೆ ಮೈದಾನದ ಚಾನಲ್ ಇದೆ, ಅಲ್ಲಿ ಚಾನಲ್ ಹತ್ರ ಹಿಂಗೆ 4 ಜನ ಹುಡುಗರು ದಾವಣಗೆರೆ ಹರಿಹರದಿಂದ ಹೋಗಿದ್ರು. ಅವರೆಲ್ಲ ನೀರಲ್ಲಿ ಕೊಚ್ಚಿ ಹೋಗಿದ್ರು. ಅದರೊಳಗೆ ಇಬ್ಬರನ್ನ ಯಾವುದೋ ಅಲ್ಲಿ ಪಕ್ಕದಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ, ಅದರಲ್ಲಿ JCB ಇಂದ ಇಬ್ಬರನ್ನ ಖಾಲಿದ್ ಮತ್ತೆ ಮಕ್ಸೂದ್ ಅವ್ರನ್ನ ಎತ್ತಿ ಕಾಪಾಡಿದ್ದಾರೆ. ಇನ್ನು ನಮ್ಮ ಹುಡುಗ ಸೈಯದ್ ನಯಾಜ್ ಮತ್ತೆ ಅವನ ಇನ್ನೊಬ್ಬ ಸ್ನೇಹಿತ ಶಾದಾಬ್ ಅಹಮದ್ ಅವರಿಬ್ಬರು ಸಹ ಕೊಚ್ಚಿ ಹೋಗಿದ್ದಾರೆ, ಮುಳುಗಿದ್ದಾರೆ, ಕಂಡಿಲ್ಲ ಅಂತ ಹೇಳಿದರು. ನಮಗೆಲ್ಲ ಭಾಳ ಆಘಾತ ಆಯಿತು. ನಾವೆಲ್ಲ ಏನು ನೆರೆಹೊರೆ ಸಂಬಂಧಿಕರೆಲ್ಲ ಅಲ್ಲಿಗೆ ಧಾವಿಸಿದ್ವಿ. ಆಲ್ರೆಡಿ ನಾವು ಹೋಗೋಕ್ಕಿಂತ ಮುಂಚೆ ಭಾಳಷ್ಟು ಜನ ಅಲ್ಲಿ ಸೇರಿದ್ರು. ಅಲ್ಲಿ ಆ ಬಲೆ ವ್ಯವಸ್ಥೆ ಎಲ್ಲ ಮಾಡಿ ಆ ಚಾನಲ್ ಹತ್ರನೇ ತಡೆ ಹಿಡಿಬೇಕು ಅಂಥೇಳಿ ಭಾಳ ಪ್ರಯತ್ನ ಪಟ್ಟರು. ಆದರೆ ನಮಗೆ ಆಮೇಲೆ ಮಾಹಿತಿ ಏನು ಗೊತ್ತಾಯಿತು, 6:20ಕ್ಕೆ ಆಲ್ರೆಡಿ ಕಾಶಿಪುರ ಕ್ಯಾಂಪ್ ತಾಂಡ ದಾಟ್ಕೊಂಡು ಹುಡುಗ ಮುಂದ್ಗಡೆ ಕಂಡಿದ್ದ. ನಮ್ಮ ಸೈಯದ್ ನಯಾಜ್ ಅಂತೇಳಿ ಅವನ T-ಶರ್ಟ್ ಆಧಾರದ ಮೇಲೆ ನಾವು ಅವನಿಗೆ ಗುರುತಿಸಿದ್ವಿ. ಅದಾಗೂ ನಾವೆಲ್ಲ ಅವತ್ತು ರಾತ್ರಿ 11:30 12 ಗಂಟೆ ತನಕ ಎಲ್ಲ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಆ ಚಾನಲ್ಗಳ ದಾರಿ ಮುಖಾಂತರ ಎಲ್ಲ ಭಾಳಷ್ಟು ಶೋಧ ಕಾರ್ಯ ಮಾಡಿದ್ವಿ. ಏನೂ ಫಲಿತಾಂಶ ಸಿಗಲಿಲ್ಲ. ಅದೇ ದಿನ ರಾತ್ರಿ 12ನೇ ತಾರೀಕು ರಾತ್ರಿ ಒಂದು 12:20 ಅಷ್ಟೊತ್ತಿಗೆ ಆ ಶಾದಾಬ್ ಅನ್ನೋಂಥ ಹುಡುಗನ ಬಾಡಿ ಅಲ್ಲಿ ಆಲೂರು ಬೈ ಚಾನಲ್ ಹತ್ರ ಅಲ್ಲಿ ಸಿಕ್ಕಿದೆ. ನಾವು ಅದೇ ದಾರಿಯಲ್ಲಿ ಮತ್ತೆ ಮಾರನೇ ದಿನ ಈಗ ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತು ಗುರುವಾರ, ಇವತ್ತಿಗೂ ಸಹ 4 ದಿನದಿಂದ ನಿರಂತರವಾಗಿ ಅಲ್ಲೆಲ್ಲ ಹತ್ತತ್ರ ಒಂದು 75 ಕಿಲೋಮೀಟರ್ ಚಾನಲ್ ಎಲ್ಲೆಲ್ಲಿ ಹೋಗಿದೆ ಅದರ ಅಕ್ಕಪಕ್ಕ ಭಾಳಷ್ಟು ಹುಡುಕಾಟ ನಡೆಸಿದ್ವಿ. ಬಟ್ ಎಲ್ಲೂ ಸಿಗಲಿಲ್ಲ. ಜೊತೆಗೆ ನಮ್ಮ 108 ರೆಸ್ಕ್ಯೂ ಟೀಮ್, ಫೈರ್ ಡಿಪಾರ್ಟ್ಮೆಂಟ್ ರೆಸ್ಕ್ಯೂ ಟೀಮ್ ಸಹ 2 ದಿನ ಬಂದು ಅವರು ಸಹ ಶೋಧ ಕಾರ್ಯ ಮಾಡಿದ್ದಾರೆ. ಅವ್ರಿಗೇನು ಫಲಿತಾಂಶ ಸಿಕ್ಕಿಲ್ಲ. ಜೊತೆಗೆ ನಮ್ಮ ಹರಿಹರದಿಂದ ಭಾಳಷ್ಟು ನಮ್ಮ ನಾಲಾ ಮೊಹಲ್ಲಾ, ಗಾಂಧಿನಗರ, ನಮ್ಮ ಬೆಂಕಿನಗರ, ಇಮಾಮ್ ಮೊಹಲ್ಲಾ, ಆಮೇಲೆ ನಾಡಬಂಶ ಮಕಾನ್ ಹುಡುಗರು ಅವರು ತೆಪ್ಪದಲ್ಲಿ ಆ ತೆಪ್ಪಗಳನ್ನು ತೆಗೆದುಕೊಂಡ್ಬಿಟ್ಟು ಅವರು ಸಹ ಚಾನಲ್ ಮುಖಾಂತರನೇ ಶೋಧ ಕಾರ್ಯ ಮಾಡಿದ್ದಾರೆ. 2 ದಿನದಿಂದ ಕಂಟಿನ್ಯೂ, 3 ದಿನ ಇವತ್ತಿಗೆ. ಅವರು ಇವತ್ತಿಗೂ ಸಹ ಸರ್ಚಿಂಗ್ ಟೀಮ್ ಹುಡುಕ್ತಾನೆ ಇದ್ದಾರೆ, ಎಲ್ಲೂ ಸಿಗ್ತಿಲ್ಲ.
ಯಾರಾದರೂ ಗ್ರಾಮಸ್ಥರಿಗೆ ಏನಾದರೂ ಮಾಹಿತಿ ನಮ್ಮ ಹುಡುಗನ ಬಗ್ಗೆ ಗೊತ್ತಾದರೆ, 27 ವರ್ಷದ ಹುಡುಗ ಇದ್ದಾನೆ, ಒಂದು ಬಿಳಿ ಟಿ ಶರ್ಟು, ಒಂದು ಕಂದು ಬಣ್ಣದ ಪ್ಯಾಂಟನ್ನು ಹಾಕ್ಕೊಂಡಿದ್ದಾನೆ. ಅವನ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕರೆ ದಯಮಾಡಿ ನಮ್ಮ ಈ ಮಿಸ್ಸಿಂಗ್ ಕಂಪ್ಲೇಂಟ್ನ ನಾವು ಸಂತೆಬೆನ್ನೂರು ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿದ್ದೀವಿ. ಅವರು ಆಲ್ರೆಡಿ ಅವತ್ತೇ 12ನೇ ತಾರೀಕಿಗೆ ಮಾರನೇ ದಿನ ಬೆಳಿಗ್ಗೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಇಲ್ಲಿ ತೀರ್ಕೊಂಡಂತ 2 ಮಕ್ಕಳ ಬಗ್ಗೆ ಒಂದು ಮಗುದ ಬಾಡಿ ಸಿಕ್ಕಿದೆ, ಅಶ್ಫಾಕ್ ಅವರ ಮಗ ಶಾದಾಬ್ ಬಾಡಿ ಸಿಕ್ಕಿದೆ. ನಮ್ಮ ಹುಡುಗಂದು ಬಾಡಿ ಇನ್ನೂ ಸಿಕ್ಕಿಲ್ಲ. ಅದನ್ನ ಮಿಸ್ಸಿಂಗ್ ಕೇಸ್ ಅಂತ ಹೇಳಿ ನಾವು ರಿಜಿಸ್ಟರ್ ಮಾಡಿದ್ದೀವಿ. ಯಾರಿಗಾರು ಮಾಹಿತಿ ಗೊತ್ತಾದರೆ ತಕ್ಷಣ ದಯಮಾಡಿ ಹತ್ತಿರದ ಪೊಲೀಸ್ ಠಾಣೆಗೋ ಅಥವಾ ನಮ್ಮ ತಮ್ಮನ ಮೊಬೈಲ್ ನಂಬರ್ ಅದಕ್ಕದು ಹರಿಯಾದ ಈಗಾಗಲೇ ಆ ಭಾಗದಲ್ಲಿ ಎಲ್ಲೆಲ್ಲಿ ಚಾನಲ್ ಪ್ರವಹಿಸಿದೆ ಎಲ್ಲ ಕಡೆನೂ ಸಹ ಮೊಬೈಲ್ ನಂಬರ್ಗಳನ್ನ ಹಂಚಿದ್ದೀವಿ. ಚಾನಲ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಏನಾದರೂ ಮಾಹಿತಿ ಗೊತ್ತಾದರೆ ದಯಮಾಡಿ ಆ ಚಾನಲ್ ಡಿಪಾರ್ಟ್ಮೆಂಟಿಗೂ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೂ ನೀವು ಮಾಹಿತಿ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು.